ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಾಮನವಮಿಯನ್ನು ಯಾವಾಗ ಆಚರಣೆ ಮಾಡಲಾಗತ್ತೆ, ಅದರ ಪುರಾಣ ಕಥೆ ಏನು, ಹಾಗೆ ಮಹತ್ವವನ್ನು ನೋಡೋಣ. ಭಗವಾನ್ ವಿಷ್ಣುವಿನ ಅವತಾರವಾದ ಶ್ರೀರಾಮನು ಜನಿಸಿದ ದಿನವನ್ನು ರಾಮನವಮಿ ಅಂತ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಶ್ರೀರಾಮಚಂದ್ರನ ಹುಟ್ಟುಹಬ್ಬ ಮಾತ್ರವಲ್ಲದೆ ಸೀತಾಮಾತೆಯೊಂದಿಗಿನ ವಿವಾಹ ಹಾಗೂ ಶ್ರೀರಾಮನ ಪಟ್ಟಾಭಿಷೇಕದ ದಿನವಾಗಿಯೂ ಕೂಡ ಆಚರಣೆ ಮಾಡಲಾಗತ್ತೆ. ಈ ವಿಶೇಷ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ನಡೆಯುತ್ತದೆ. ಇದು ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಬರುತ್ತದೆ. ಈ ದಿನ ಶ್ರೀರಾಮನ ಭಕ್ತರು ಉಪವಾಸವನ್ನು ಕೈಗೊಂಡು ರಾಮಾಯಣವನ್ನು ಪಠಿಸುತ್ತಾರೆ, ಹಾಗೆ ಶ್ರೀರಾಮನ ಭಜನೆಗಳನ್ನು ಮಾಡ್ತಾರೆ. ಹಾಗಾದರೆ ಈ ವರ್ಷ ಶ್ರೀರಾಮನವಮಿಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ನೋಡೋದಾದರೆ, ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಏಪ್ರಿಲ್ 5ರಂದು ಸಂಜೆ 7:26 ಪ್ರಾರಂಭವಾಗುತ್ತದೆ. ಹಾಗೆಯೇ ಈ ತಿಥಿ ಏಪ್ರಿಲ್ 6ರಂದು ಸಂಜೆ 7:22 ಮುಕ್ತಾಯವಾಗುತ್ತದೆ. ಹಿಂದೂ ಧರ್ಮದಲ್ಲಿ ಉದಯ ತಿಥಿಯನ್ನು ಪ್ರಾಥಮಿಕವಾಗಿ ಪರಿಗಣಿಸಲಾಗೋದ್ರಿಂದ ಈ ವರ್ಷ 2025ರಲ್ಲಿ ಶ್ರೀರಾಮನವಮಿಯನ್ನು ಏಪ್ರಿಲ್ 6ರಂದು ನಡೆಸಲಾಗತ್ತೆ. ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಪುರಾಣ ಕಥೆಗಳು ಇರ್ತವೆ ಅಲ್ವಾ? ಹಾಗೆಯೇ ರಾಮನವಮಿಗೂ ಕೂಡ ಒಂದು ಪುರಾಣ ಕಥೆ ಇದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಕೋಸಲ ರಾಜ ದಶರಥನಿಗೆ 3 ಹೆಂಡತಿಯರಿರ್ತಾರೆ. ಆದರೆ ಅವನಿಗೆ ಗಂಡು ಮಕ್ಕಳಿರಲಿಲ್ಲ. ಆದ್ದರಿಂದ ರಾಜ ದಶರಥನು ಮಹರ್ಷಿ ವಸಿಷ್ಠರ ಸಲಹೆಯ ಮೇರೆಗೆ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿರ್ತಾನೆ. ಆ ನಂತರ ಅವರು ಆಶೀರ್ವದಿಸಿದ ಪಾಯಸವನ್ನು ತನ್ನ ಹೆಂಡತಿಯರಿಗೆ ಕೊಡಲು ಹೇಳ್ತಾರೆ. ಬಳಿಕ ಪ್ರಸಾದವನ್ನು ಸೇವಿಸಿದ ನಂತರ ಪ್ರತಿಯೊಬ್ಬ ರಾಣಿಯೂ ಕೂಡ ಗರ್ಭಧರಿಸುತ್ತಾರೆ. ಮೊದಲನೇದಾಗಿ ಕೌಸಲ್ಯೆಯು ಶ್ರೀರಾಮನಿಗೆ ಜನ್ಮವನ್ನು ನೀಡಿದರೆ, ಕೈಕೇಯಿಯು ಭರತನಿಗೆ ಜನ್ಮ ನೀಡ್ತಾಳೆ. ಆಮೇಲೆ ಸುಮಿತ್ರೆಯು ಲಕ್ಷ್ಮಣ ಹಾಗೂ ಶತ್ರುಘ್ನನಿಗೆ ಜನ್ಮವನ್ನು ನೀಡ್ತಾಳೆ. ಅಂದಿನಿಂದ ಭಗವಾನ್ ಶ್ರೀರಾಮನ ಜನ್ಮದಿನವನ್ನು ವಿಶ್ವದಾದ್ಯಂತ ಭಕ್ತರು ಬಹಳ ವೈಭವದಿಂದ ಆಚರಣೆ ಮಾಡ್ತಾರೆ. ಇದರ ಮಹತ್ವ ಏನು ಅಂತ ನೋಡೋದಾದರೆ, ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬ ಅಂತಲೇ ಹೇಳ್ಬೋದು. ಧರ್ಮವನ್ನು ಸ್ಥಾಪಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ಮಾನವನಾಗಿ ಶ್ರೀ ಮಹಾವಿಷ್ಣು ಅವತಾರಗೊಂಡ 6ನೇ ಅವತಾರವು ಶ್ರೀರಾಮನು ಅಂತ ಹೇಳಲಾಗತ್ತೆ. ಈ ದಿನ ಭಕ್ತರು ರಾಮಾಯಣ ಹಾಗೆ ರಾಮಚರಿತ ಮಾನಸನ್ನು ಪಠಿಸ್ತಾರೆ. ಭಗವಾನ್ ರಾಮನನ್ನ ಆದರ್ಶ ಮಾನವ, ನೀತಿ, ಶೌರ್ಯ ಮತ್ತು ಧೈರ್ಯದ ಸಂಕೇತವೆಂದು ನಂಬಲಾಗಿದೆ. ವಿಶ್ವದಾದ್ಯಂತ ಎಲ್ಲ ಶ್ರೀರಾಮ ಭಕ್ತರು ಈ ಹಬ್ಬವನ್ನು ಬಹಳ ವೈಭವದಿಂದ ಆಚರಣೆ ಮಾಡ್ತಾರೆ. ಮುಖ್ಯವಾಗಿ ರಾಮಲಲ್ಲ ಜನಿಸಿದ ಅಯೋಧ್ಯೆಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಹೆಚ್ಚಿನ ಸಂಖ್ಯೆಯ ಭಕ್ತರು ಈ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಹಾಗೂ ಶ್ರೀರಾಮನ ದರ್ಶನ ಪಡಿತಾರೆ ಅಂತಲೇ ಹೇಳಬಹುದು. ಹಾಗಾದರೆ ಶ್ರೀರಾಮನನ್ನು ಯಾವ ರೀತಿಯಾಗಿ ಪೂಜಿಸಬೇಕು ಅಂತ ಎಷ್ಟೋ ಜನಕ್ಕೆ ಗೊಂದಲಗಳಿರುತ್ತೆ. ಶ್ರೀರಾಮನ ವಿಗ್ರಹ ಅಥವಾ ಭಾವಚಿತ್ರಕ್ಕೆ ಯಾವತ್ತೂ ಕೂಡ ಪೂಜೆಯನ್ನು ಸಲ್ಲಿಸಬಾರ್ದು. ಶ್ರೀ ಬಲರಾಮ ಅಥವಾ ಶ್ರೀರಾಮರ ಪಟ್ಟಾಭಿಷೇಕದ ವಿಗ್ರಹ ಅಥವಾ ಭಾವಚಿತ್ರವನ್ನು ಪೂಜಿಸಬೇಕು. ಇದರಿಂದ ಜೀವನದಲ್ಲಿ ಎದುರಾಗುವಂತಹ ಸಕಲ ಕಷ್ಟ ಕಾರ್ಪಣ್ಯಗಳು ಮರೆಯಾಗಿ ಸುಖ ಜೀವನ ಲಭಿಸುತ್ತದೆ ಅನ್ನುವ ಒಂದು ನಂಬಿಕೆ. ಅಲ್ಲದೆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ನೆಲೆಸಿರುತ್ತೆ. ಕೇವಲ ಪೂಜೆ ಸಲ್ಲಿಸಿದ್ದಲ್ಲಿ ಯಾವುದೇ ಪ್ರಯೋಜನ ಇರೋದಿಲ್ಲ. ಶ್ರೀರಾಮನ ಬಿಲ್ಲು ಬಾಣಗಳಿಗೆ ಇದ್ದ ಶಕ್ತಿಯೇ ಶ್ರೀರಾಮನ ನಾಮಕ್ಕಿದೆ. ಶ್ರೀರಾಮ ಬಂಟನಾದ ಆಂಜನೇಯ ಸ್ವಾಮಿ ಹಾಗೂ ಶ್ರೀರಾಮರ ನಡುವೆ ಋಷಿಯೊಬ್ಬರ ಕಾರಣ ದೊಡ್ಡ ಯುದ್ಧವೇ ನಡೆಯುತ್ತೆ. ಸಾಕ್ಷಾತ್ ಶ್ರೀರಾಮನೇ ಹನುಮಂತನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸ್ತಾನೆ. ಆದರೆ ಆಂಜನೇಯನಿಗೆ ಯಾವುದೇ ತೊಂದರೆ ಉಂಟಾಗೋದಿಲ್ಲ. ಕಾರಣ, ಯುದ್ಧ ಮುಗಿಯುವವರೆಗೂ ಹನುಮಂತನು ಶ್ರೀರಾಮನಾಮನ ಜಪವನ್ನು ಮಾಡ್ತಾ ಇರ್ತಾನೆ. ಕೇವಲ ಸಾಮಾನ್ಯ ಜನರಲ್ಲದೆ ಋಷಿ ಮುನಿಗಳು, ಬ್ರಹ್ಮ ಮತ್ತು ಶಿವಪಾರ್ವತಿಯರು ಸಹ ಶ್ರೀರಾಮನ ನಾಮ ಜಪವನ್ನು ಅಥವಾ ಮಂತ್ರವನ್ನು ಜಪ ಮಾಡಿ ಶ್ರೀರಾಮನ ಪೂಜೆಯನ್ನು ಮಾಡುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಪಡೆದರೆಂದು ಧರ್ಮಗ್ರಂಥಗಳಿಂದ ತಿಳಿದು ಬರುತ್ತದೆ. ಇನ್ನು ಶ್ರೀರಾಮನವಮಿಯ ದಿನ ಪಾನಕ, ಮಜ್ಜಿಗೆ, ಕೋಸಂಬರಿ ನೀಡೋದರ ಅರ್ಥ ಏನು ಅಂತ ಗೊತ್ತಾ?
ಶ್ರೀರಾಮರ ಜನನದ ಸುದ್ದಿಯನ್ನು ಕೇಳಿದಂತಹ ದಶರಥನ ಪ್ರಜೆಗಳು ಸಂತೋಷಗೊಳ್ತಾರೆ. ಆ ಗಳಿಗೆಯಲ್ಲಿ ಕೆಲವರು ಬಲರಾಮನನ್ನು ನೋಡಲೆಂದು ಉಪಹಾರವನ್ನು ಸೇವಿಸದೆ ಅರಮನೆಗೆ ತೆರಳುತ್ತಾರೆ. ಮತ್ತು ಕೆಲವರು ಸಂತೋಷದ ಗಳಿಗೆಯನ್ನು ಸಂಭ್ರಮಿಸಲು ಹಬ್ಬದ ಅಡುಗೆಯನ್ನು ಮಾಡಿ ನಂತರ ಅರಮನೆಗೆ ಧಾವಿಸ್ತಾರೆ. ಹೀಗೆ ಅರಮನೆಗೆ ಧಾವಿಸಿ ಬಂದಂತಹ ಪ್ರಜೆಗಳಿಗೆ ಅಲ್ಲಿ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ನೀಡಲಾಗತ್ತೆ. ಹಾಗಾಗಿನೇ ಇಂದಿಗೂ ಕೂಡ ಎಲ್ಲೆಲ್ಲಿಯೂ ನೋಡಿದರೆ ಶ್ರೀರಾಮ ನವಮಿಯ ದಿನದಂದು ನೀವು ಪಾನಕ, ಮಜ್ಜಿಗೆ ಹಾಗೂ ಕೋಸಂಬರಿಯ ವಿತರಣೆಯನ್ನು ನೋಡಬಹುದು. ಅಲ್ಲದೆ ಇನ್ನೂ ಕೆಲವರು ಹಬ್ಬದ ದಿನದಂದು ಉಪವಾಸವನ್ನು ಆಚರಣೆ ಮಾಡ್ತಾರೆ. ಇನ್ನು ಕೆಲವರು ಉಪವಾಸವನ್ನು ಮಾಡದೆ ಹಬ್ಬದ ಅಡುಗೆಯನ್ನು ಸೇವಿಸಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಲ್ಲದೆ ಈ ದಿನ ರವೆಗೆ ಹಾಲನ್ನು ಬೆರೆಸಿ ಸಜ್ಜಿಗೆಯನ್ನು ಮಾಡಿ ದೇವರಿಗೆ ಅರ್ಪಣೆಯನ್ನು ಮಾಡಬೇಕಾಗತ್ತೆ. ಮೊದಲು ಮಕ್ಕಳಿಗೆ ನೀಡಿ ಆನಂತರ ಪ್ರಸಾದವಾಗಿ ಎಲ್ಲರೂ ಕೂಡ ಸೇವಿಸಬಹುದು. ಇದರಿಂದ ಜೀವನದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ ಅನ್ನುವ ಒಂದು ವಾಡಿಕೆ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮನವಮಿಯ ಮಹತ್ವವನ್ನು ತಿಳ್ಕೊಂಡಿದ್ದೀರಾ. ಹಾಗೆ ಈ ವರ್ಷ ಯಾವಾಗ ಬಂದಿದೆ, ಅದರ ಪುರಾಣ ಕಥೆ ಏನು, ಹಾಗೆ ಅದರ ಆಚರಣೆ ಹೇಗಿರಬೇಕು, ಹಾಗೆ ಪಾಲಿಸಬೇಕಾದಂತಹ ನಿಯಮಗಳೇನು, ಈ ಎಲ್ಲದರ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಕೂಡ ಜ್ಞಾನದ ಅರಿವನ್ನು ಮೂಡಿಸಿ ಅಂತ ಹೇಳ್ತಾ, ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ. ಅದನ್ನು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ಗಳನ್ನ ನೀವು ತಪ್ಪದೇ ನೋಡಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್.